ಅಂತೂ ಇಂತೂ ಕನ್ನಡಿಗರ ಕ್ಷಮೆ ಕೇಳಿದೆ ಫೋನ್ ಪೇ ಸಂಸ್ಥೆ. ನೋಡಿ, ಈಗ ಅದರ ಸಿಇಒ ಸಮೀರ್ ಬೇಷರತ್ತಾಗಿ ಕ್ಷಮೆಯನ್ನ ಯಾಚಿಸಿದ್ದಾರೆ. ಕನ್ನಡಿಗರ ತಾಕತ್ತು ಗೊತ್ತಾಗ್ತಾ ಇದೆ. ಈಗ ಕೊನೆಗೂ ಕನ್ನಡಿಗರ ಕ್ಷಮೆಯನ್ನ ಕೇಳಿದ್ದಾರೆ ಫೋನ್ ಪೇ ಸಿಇಒ. ಕನ್ನಡಿಗರ ಕಿಚ್ಚು ಹೆಂಗ ಹೊತ್ಕೊಂಡಿತ್ತು ನೋಡಿ. ಕಿಚ್ಚ ಸುದೀಪ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸಮೀರ್ ನಿಗಮ್ ಮಂಡಿಯೂರಿದ್ದಾರೆ, ತಲೆಬಾಗಿದ್ದಾರೆ. ಕನ್ನಡಿಗರಿಗೆ ಕ್ಷಮೆಯಾಚನೆಗೆ 24 ಗಂಟೆ ಗಡುವನ್ನು ಕೊಟ್ಟಿದ್ರು ಫೋನ್ ಪೇ ಅಂಬಾಸಿಡರ್ ಕಿಚ್ಚ ಸುದೀಪ್. ಕೋಟಿ ಕೋಟಿ ಕನ್ನಡಿಗರ ಆಕ್ರೋಶದ ಜ್ವಾಲೆಗೆ ಸಮೀರ್ ತಂಡ ಹೊಡೆದಿದ್ದಾರೆ. ನೋಡಿ, ಕರ್ನಾಟಕ ಕನ್ನಡಿಗರ ತಾಕತ್ತೇನು ಅನ್ನೋದು ಗೊತ್ತಾಗ್ತಿದೆ. ಇದು ಆರಂಭ ಅಷ್ಟೇ. ಇದು ಇನ್ನೂ ಹಲವರು ಕೇಳೋದಿದೆ, ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಕಿಚ್ಚ ಸುದೀಪ್ 24 ಗಂಟೆ ಡೆಡ್ಲೈನ್ ಕೊಟ್ಟಿದ್ರು. ನೀವು ಕನ್ನಡಿಗರಲ್ಲಿ ಕ್ಷಮೆ ಕೇಳಬೇಕು ಸಮೀರ್ ಅವರೇ ಅಂತ. ಹೋದ್ರೆ ಹೋಗ್ಲಿ ಅಂಥೇಳಿ ಬೆದರೇ ಬೆಂಡಾಗ್ಬಿಟ್ಟಿದ್ದಾರೆ, ಮಂಡಿಯೂರಿದ್ದಾರೆ. ನೋಡಿ, ಅವ್ರ ಟ್ವೀಟನ್ನು ನೋಡ್ತಾ ಇದ್ದೀವಿ, ಅವರ ಟ್ವೀಟ್ ಗಮನಿಸ್ತಾ ಇದ್ವಿ ನಾವು. ಗೊತ್ತಾಯ್ತಲ್ವಾ ಈಗ? ನೋಡಿ, ಬರ್ಕೊಂಡಿದ್ದಾರೆ. ಕ್ಲಾರಿಫೈ ಮೈ ವ್ಯೂಸ್ ಆನ್ ದ ಕರ್ನಾಟಕ ಡ್ರಾಫ್ಟ್ ಜಾಬ್ ರಿಸರ್ವೇಷನ್ ಬೇಲ್ ಆ್ಯಂಡ್ ಇಂಟರ್ನೆಟ್ ಕನ್ಸರ್ನ್. ನೋಡಿ, ಟ್ವೀಟ್ ಮೂಲಕವಾಗಿ ಕನ್ನಡಿಗರಿಗೆ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಿದ್ದಾರೆ. ಬಾಯ್ಕಟ್ ಮಾಡಿದ್ರು, ಅನ್ಇನ್ಸ್ಟಾಲ್ ಮಾಡೋಕೆ ಆಲ್ರೆಡಿ ಶುರುವಾಗಿಬಿಟ್ಟಿದ್ರು. ಎಲ್ಲ ಮಾಡಿದ್ರು, ಆಲ್ಮೋಸ್ಟ್ ಆಲ್ ಎಲ್ಲ ಗೂಗಲ್ ಪೇ ರೇಟಿಂಗ್, ಕಳಪೆ ರೇಟಿಂಗ್ ಕೊಟ್ಟಿದ್ರು. ನೋಡಿ, ಈಗ ಮಂಡಿಯೂರಿದ್ದಾರೆ. ನೋಡಿ, ಸಮೀರ್ ನಿಗಮ್ ಫೋನ್ ಪೇದ ಸಿಇಒ ಕರ್ನಾಟಕ ಜನತೆಗೆ ಬೇಷರತ್ತಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಅದರಲ್ಲೂ ಕಿಚ್ಚ ಸುದೀಪ್ 24 ಗಂಟೆ ಗಡುವನ್ನು ಕೊಟ್ಟಿದ್ರು. ನೋಡಿ, ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕಿಚ್ಚ ಸುದೀಪ್ ಅವರ ಈ ಕಾರ್ಯಕ್ಕೆ, ಅವರ ನಡೆಗೆ. ಹಾಗಾಗಿನೇ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಕನ್ನಡಿಗರು. ಕರ್ನಾಟಕ ಅಂತ ಹೇಳಿದ್ರೆ ಈ ಸರ್ಕಾರ ಏನು ಬಿಲ್ ತರಕ್ಕೆ ಮುಂದಾಗಿದೆ ಮೀಸಲಾತಿ ಕೊಡಬೇಕು ಅಂತ, ಈ ಸಮೀರ್ ಅವರು ಕನ್ನಡಿಗರಿಗೆ ನಾವು ಅರ್ಹರೇ ಅಲ್ಲ, ಖಾಸಗಿ ಕಂಪ್ನಿಗಳಲ್ಲಿ ನಮಗೆ ಯೋಗ್ಯತೆ ಇಲ್ಲ ಅನ್ನೋ ಥರ ಟ್ವೀಟ್ ಮಾಡಿದ್ರು. ಅವ್ರದ್ದೇನೋ ಫ್ಯಾಮಿಲಿದು ಉದಾಹರಣೆ ಕೊಟ್ಟಿದ್ರು, ಅವ್ರ ತಂದೆಯದು ಇವ್ರದ್ದು. ಇದು ಕನ್ನಡಿಗರ ಆಕ್ರೋಶಕ್ಕೆ, ಕೆಂಗಣ್ಣಿಗೆ ಗುರಿಯಾಗಿತ್ತು. ಅದರಲ್ಲೂ ಸುದೀಪ್ ಅವರು ಫೋನ್ ಪೇದ ಅಂಬಾಸಿಡರ್ ಆಗಿದ್ದಾರೆ. ಅದರಿಂದ ಆಚೆ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ರು. ಈಗ ಎಚ್ಚೆತ್ತುಕೊಂಡಿದ್ದಾರೆ ಸಮೀರ್ ನಿಗಮ್ ಅವರು. ಒಂದು ಅವಕಾಶ, ಕನ್ನಡಿಗರ ಅವಕಾಶ ಕೊಟ್ಬಿಡೋಣ, ಅವ್ರಿಗೆ ಕ್ಷಮೆ ಕೇಳಿದ್ದಾರೆ, ಅವ್ರು ದೊಡ್ಡ ಗುಣ ಅಂತ ಅನ್ಕೊಳ್ಳೋಣ. ಆದರೆ ಕೆಲವೊಬ್ಬರು ವಿತಂಡವಾದವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ. ಅಂದರೆ ಎಲ್ಲವೂ ಇಲ್ಲಿಯದನ್ನು ಬಳಸಿಕೊಂಡು ಕನ್ನಡಿಗರಿಗೆ ಉದ್ಯೋಗ ಕೊಡಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ನಮಗೆ? ಹಾಗಾದರೆ ಫೋನ್ ಪೇ ಅಂತೇಳಿ ಎಷ್ಟೋ ಜನ ನಾವು ನೋಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಶುರು ಮಾಡಿದರು. ಇದು ಕನ್ನಡಿಗರಿಗೆ ಆಗಿರುವಂಥ ಗೆಲುವು. ಕರ್ನಾಟಕದ ಜನತೆಯ ಆಕ್ರೋಶಕ್ಕೆ, ಅವರ ಕಿಚ್ಚಿಗೆ ಫೋನ್ ಪೇ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆನೇ ತಲೆಬಾಗ್ಬಿಟ್ಟಿದೆ. ನೋಡಿ, ನಾವು ಏನೇ ಒಂದು ಪೇಮೆಂಟನ್ನು ಮಾಡಬೇಕಾದ್ರೂ ಕೂಡ ಫೋನ್ ಪೇ